ಇವಾಗ ಬಾಣಾ ಹಿಲ್ಸ್ ಹೋಗ್ತಾ ಇದೀವಿ. ಹೋಗೋ ದಾರಿಯಲ್ಲಿ ಯಾವ ತರ ವ್ಯೂ ಇದೆ ಅಂತ ತೋರಿಸ್ತಾ ಇದೀನಿ ನೋಡಿ ನಿಮಗೆ. ನೋಡಿ ಜಸ್ಟ್ ಈ ದನಾಂಗ್ ಸಿಟಿಯ ಬಾಣಾ ಹಿಲ್ಸ್ದಲ್ಲಿ ಎವ್ರಿ ಡೇ 4 times ಟೆಂಪರೇಚರ್ ಚೇಂಜ್ ಆಗುತ್ತೆ. ನೀವು ಎಲ್ಲ ಥರ ಬಿಸಿಲು ನೋಡ್ಬೋದು, ಚಳಿಗಾಲ ನೋಡ್ಬೋದು, ಮಳೆಗಾಲ ನೋಡ್ಬೋದು. ಸೊ ಆ ಲೆವೆಲ್ಗೆ ಇಲ್ಲಿ ಟೆಂಪರೇಚರ್ ಚೇಂಜ್ ಆಗ್ತಾ ಇರ್ತೈತಿ, ಸ್ಪೆಷಲಿ ಬಾಣಾ ಹಿಲ್ಸ್ದಲ್ಲಿ. Hello friends, we have just now started our journey inside Banna Hills and we clicked our pictures in front of the Christmas tree. Today is Christmas, so Merry Christmas. Apart from that, let's go and find out what is there inside. I saw there is a castle, there is a big hand where there is a road. It's called Golden Bridge. Yeah. Let's see what happens. Oh, Buddha stone hands. Buddha stone hand. Yeah, Buddha hands. ಸೊ ಇವಾಗ ಕೇಬಲ್ ಕಾರ್ ಒಳಗೆ ಹೋಗ್ತೀವಿ. ನೋಡ್ರಿ ಯಾವ ಥರ ವ್ಯೂ ಇರುತ್ತೆ. ಜಸ್ಟ್ ನೋಡ್ರಿ ಯಾವ ಥರ ವ್ಯೂ ಇರುತ್ತಂತ. ಒಳಗಡೆ ಬಂದ್ವಿ. ಇವಾಗ ಚೆಕ್ ಇನ್ ಆಗಬೇಕು. ಎಲ್ಲ ಟಿಕೆಟ್ ಕೊಟ್ಟಿದ್ದಾರೆ. Come in. With a free beer. Okay, come in. ಓ, ಬಿಯರ್ ಕೂಪನ್ಸ್ ಕೊಟ್ಟರು. ಫ್ರೀ ಆಗಿ ಬಿಯರ್ ಕುಡಿಬೋದು ಇಲ್ಲಿ. ಎಷ್ಟು ಅನ್ಲಿಮಿಟೆಡ್ ಬಿಯರ್ಸ್ ಕುಡೀರಿ, ನಿಮಗೆ ಎಷ್ಟಾಗತ್ತೆ ಅಷ್ಟು. ಒಂದು ಕೂಪನ್ ಸಿಕ್ತು ನನಗೆ. ಇವಾಗ ಕೇಬಲ್ ಬ್ರಿಡ್ಜ್ ಕಡೆ ಬಂದ್ವಿ. ನೋಡ್ರಿ ಕೇಬಲ್ ಕಾರ್ ಒಳಗೆ ಹಾಕಬೇಕು. ವಿಯೆಟ್ನಾಂ ಟ್ರಿಪ್ ಒನ್ ಆಫ್ ದ ಬೆಸ್ಟ್ ಟ್ರಿಪ್ ಅಂತ ಹೇಳ್ಬೋದು ನನ್ನ ಲೈಫ್ ಒಳಗೆ. ನೋಡಿ ಯಾವ ಥರ ಇದೆ ಕೇಬಲ್ ಕಾರ್. ಎಷ್ಟು ಎಕ್ಸ್ಪೀರಿಯನ್ಸ್ ಬಾ, ನನ್ನ ಲೈಫ್ ಒಳಗೆ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದ್ದಿಲ್ಲ. ಇಲ್ಲಿ ನೋಡಿ ಒಂದಾದ್ಮೇಲೆ ಒಂದು ಯಾವ ಥರ ಹೋಗ್ತಾ ಇದೆ. ವಿಯೆಟ್ನಾಂ ದೇಶದ ಬಾಣಾ ಹಿಲ್ಸ್ ಸ್ಟೋನ್ ಹ್ಯಾಂಡ್ ಬ್ರಿಡ್ಜ್. ರೀಲ್ಸ್ ಒಳಗೆ ನೋಡಿರ್ಬೋದು ವಿಯೆಟ್ನಾಮ್ದು ಸ್ಟೋನ್ ಹ್ಯಾಂಡ್. ಸೊ ಅದೇ ಹ್ಯಾಂಡ್ ಇಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ, ಬುದ್ಧನ್ ಸ್ಟೋನ್ ಹ್ಯಾಂಡ್. ಟೋಪಿ ಕೈ ಬಿಟ್ರೆ ಹಾರಿ ಹೋಗ್ಬಿಡುತ್ತೆ, ಅಷ್ಟು ಗಾಳಿ ಐತಿ ಇಲ್ಲಿ. ಫುಲ್ ಹೈ ಲೆವೆಲ್ ಹಿಲ್ ಸ್ಟೇಷನ್ ಇರೋದು ಇವಾಗ ಬಾಣಾ ಹಿಲ್ಸ್. ದುಡ್ಡು ಖರ್ಚು ಮಾಡಿ ಬಂದಿದ್ದಕ್ಕೂ what the trip of Vietnam trip. I like it. Guys, I'm literally freezing out here. I'm literally shivering. You can see my hands. Yeah. Totally different experience. That's what we are trying to share here. Yeah. Whenever you are coming to Banna Hills in the morning, please bring your raincoat or your wind cheater or this sweater or something. Okay. Yeah. This is super important because I'm literally freezing out here. So this is a must recommendation to all of you. Okay. ಫುಲ್ ಟಾಪ್ ಹಿಲ್ಸ್ ಮ್ಯಾಗ ಇರೋದು ನಾವು ಬಾಣಾ ಹಿಲ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಚಳಿ. ನೀವು ನೋಡ್ಬೋದು ಎಷ್ಟು ಮಂಜುಗಡ್ಡೆ ಹಂಗೈತೆ ನೋಡ್ರಿ. ಅಲ್ಲಿ ಮೋಡ ಒಳಗಡೆ ಇರೋದು ಆಕ್ಚುಲಿ ನಾವು ಇಲ್ಲಿ ಅಷ್ಟು ಟಾಪ್ ಒಳಗಡೆ ನಾವು ಬಂದಿರೋದು ಇವಾಗ. ಇಲ್ಲಿ ನೋಡ್ತಿದ್ದಿಲ್ಲ, ಇದೆ ಸ್ಟೋನ್ ಹ್ಯಾಂಡ್ ಬ್ರಿಡ್ಜ್. ನೋಡಿದ್ರಲ್ಲ ವ್ಯೂ ಯಾವ ಥರ ಇತ್ತು. ಸೊ ನೀವು ಈ ಥರ ಟ್ರಿಪ್ಗೆ ಇನ್ವೆಸ್ಟ್ ಮಾಡಿ ಒಂದು ವರ್ತ್ ಅಂತ ಹೇಳ್ಬೋದು. ಒಂದು ಲೈಫಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಈ ಥರ ಎಕ್ಸ್ಪೀರಿಯನ್ಸ್ ನೀವು ಮಾಡಿರಿ. ಹಾಲಿಡೇಸ್ನ ಈ ಪ್ಲೇಸಸ್ ಮೇಲೆ ಇನ್ವೆಸ್ಟ್ ಮಾಡಿರಿ.
small way that near that here. So and then just keep going. Okay, got it. ಇಲ್ಲೇ ಕೆಳಗಡೆ ಫ್ಲವರ್ ಗಾರ್ಡನ್ ಐತಿ. ಇಲ್ಲಿ ಎಲ್ಲಾ ತರಹದ ಫ್ಲವರ್ಸ್ ಗಳನ್ನ ಹಾಕಿದಾರ. ಟೂರಿಸ್ಟಿಗೆ ಅಟ್ರಾಕ್ಷನ್ ಆಗುವಂಗ ಇಲ್ಲೊಂದು ಫ್ಲವರ್ಸ್ ಗಾರ್ಡನ್ ಐತಿ. ಸೊ ಈ ಬಾನಾ ಹಿಲ್ಸ್ ಅಲ್ಲಿ ದಿನಕ್ಕೆ 4 times ಟೆಂಪರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವಾಗ ಫುಲ್ ಚಳಿ ಐತಿ, ಇನ್ನೂ ಸ್ವಲ್ಪ ಬಿಡೋಣ ನಾರ್ಮಲ್ ಬರ್ತೈತಿ, ಆಮೇಲೆ ಫುಲ್ ಬಿಸಿಲು ಬರುತ್ತೆ, ಸೊ ಆಮೇಲೆ ಫುಲ್ ಮತ್ತೆ ಮಳೆ ಬರುತ್ತೆ ಈವ್ನಿಂಗ್. ಸೊ ಆ ತರ ಸಿಚುವೇಶನ್ ಇರುವ ಒಂದು ಬಾನಾ ಹಿಲ್ಸ್ ಪ್ಲೇಸ್ ಅಂತ ಹೇಳ್ಬೋದು. ನೀವೇನಾದರೂ ಆ ಸ್ಟೋನ್ ಹ್ಯಾಂಡ್ ಬ್ರಿಡ್ಜ್ ನೋಡ್ಬೇಕಪ್ಪ ಅಂದ್ರೆ ನೀವು ಅರ್ಲಿ ಮಾರ್ನಿಂಗ್ ಬರ್ಬೇಕಾಗತ್ತೆ. ಅಲ್ಲೋ ಸ್ವಲ್ಪ ಬಿಸಿಲು ಬಡಾನ ಬರ್ಬೇಕಾಗತ್ತೆ. ಸೊ ಸ್ವಲ್ಪ ಡಿಲೇ ಮಾಡಿದ್ರಪ್ಪ ಅಂದ್ರೆ ಮಳೆ ಬರೋಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ವ್ಯೂ ಚಂದ ಕಾಣಂಗಿಲ್ಲ. ನೋಡ್ರಿ, ಬಿಕಾಸ್ ಮ್ಯಾಪ್ ಚೆಕ್ ಮಾಡ್ತಾ ಇದ್ದಾನೆ ಅದರಲ್ಲಿ ಈ ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕಪ್ಪ ಅಂತ. ಸೊ ಮ್ಯಾಪ್ನ ಇಲ್ಲೊಂದು ಪ್ರಿಂಟೇ ತೊಗೊಂಡ್ಬಿಟ್ಟೇವಿ, ಇಲ್ಲಿ ಕೊಡ್ತಾರೆ ಟೂರಿಸ್ಟ್ ಗೈಡ್ಗಳಿಗೆ. ಆ ಟೂರಿಸ್ಟ್ ಗೈಡಿಂದ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದೇವೆ ಮ್ಯಾಪ್ನ. ಸೊ ಎಲ್ಲೆಲ್ಲಿ ಹೋಗಬೇಕು ಲೋಕಲ್ ಪ್ಲೇಸಸ್ಸಲ್ಲಿ ಇಲ್ಲೆಲ್ಲ ಈ ಮ್ಯಾಪಲ್ಲಿ ಮೆನ್ಷನ್ ಮಾಡಿರಲ್ಲ. ಸೊ ಹೋಗ್ತಾ ಇದ್ದೀವಿ, ನಾ ಎಕ್ಸಾಕ್ಟ್ ಪ್ಲೇಸಸ್ ಗೊತ್ತಿಲ್ಲ. ಏನು ಇಂಪಾರ್ಟೆಂಟಪ್ಪ ಅಂದ್ರೆ ಇಲ್ಲಿ ಯಾರು ಇಂಗ್ಲೀಷೇ ಮಾತಾಡೋಂಗಿಲ್ಲ. ಟ್ರಾನ್ಸ್ಲೇಟರ್ ಯೂಸ್ ಮಾಡ್ಕೊಂಡು ಫುಲ್ ಬೇಸರ ಆಗ್ಬಿಟ್ಟೈತಿ. ಮತ್ತು ಯಾರಿಗೆ ಏನಾದ್ರು ಕೇಳಬೇಕಪ್ಪ ಅಂದ್ರೆ ಟ್ರಾನ್ಸ್ಲೇಟರ್ ಆ್ಯಪ್ ತೊಗೋಬೇಕು, ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕು, ಅದನ್ನ ಅವ್ರಿಗೆ ಕನ್ವರ್ಟ್ ಮಾಡಿ ಅವ್ರಿಗೆ ತೋರಿಸ್ಬೇಕು, ಅಂದಾಗ ಅವ್ರು ನಮ್ಗೆ ರಿಪ್ಲೈ ಮಾಡ್ತಾರೆ. ಇಲ್ಲ ಅಂದರೆ ಅವ್ರು ಇಂಗ್ಲೀಷ್ ಮಾತಾಡೋಂಗೇ ಇಲ್ಲ, ಅವ್ರ ಲ್ಯಾಂಗ್ವೇಜಲ್ಲೇ ರಿಪ್ಲೈ ಮಾಡಬೇಕು ನಾವು. ಇವಾಗ ಲವ್ ಗಾರ್ಡನ್ಗೆ ಬಂದೀವಿ. ಎಲ್ಲ ಇರೋದು ಬಾನಾ ಹಿಲ್ಸ್ ಒಳಗಡೆ. ನೋಡಿ ಲವ್ ಗಾರ್ಡನ್ ಯಾವ ಥರ ಇದೆ. ಅಲ್ಲಿ ನೋಡ್ರಿ ಬಾನಾ ಹಿಲ್ಸ್ ಸುಂದರಿ. So right now we are in the Garden of Memories, and we will show you the beautiful statues you can see, and yeah, they are made from marble. It's kind of nice nature view, right? Yeah, and see the time, about the time. You know, what do you say, the sand, the thing, right? Yeah. That one. This one. This is a timer, na? In Kind of. old days. Old days time. Yeah. ಅಲ್ಲಿ ನೋಡ್ತಾ ಇದ್ರಲ್ಲ, ಅದು ಬುದ್ಧನ ಮೂರ್ತಿ. ಸೊ ಅದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ, ಅದು ಸುತ್ತಮುತ್ತ ಎಲ್ಲ ಸ್ನೋ ಕವರ್ ಆಗ್ಬಿಟ್ಟೈತಿ. ಇಲ್ಲಿ ಎಷ್ಟು ಚಳಿ ಇದೆಯಪ್ಪ ಅಂದ್ರೆ ಬಾಯಲ್ಲಿ ಹೊಗೆ ಬರುತ್ತೆ ನೋಡಿದ್ರೆ. ಆಫ್ಟರ್ನೂನ್ 2:30 ಗಂಟೆ ಆದ್ರೂ ಇನ್ನೂ ಫಾಗ್ ಇದೇ ತರ ಐತಿ. ಸೊ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕತ್ಲಾಗ್ಬಿಡುತ್ತೆ ಈ ಬಾನಾ ಹಿಲ್ಸ್ ಅಲ್ಲಿ, ಅಷ್ಟೊಂದು ಫಾಗ್. ಸೊ ಈಗ ಅದಕ್ಕೆ ಹೇಳೋದು, ಸೊ ಇಲ್ಲಿ ವೆದರ್ ಫುಲ್ ಕ್ರಿಟಿಕಲ್ ಸಿಚುವೇಶನ್ ಇರುತ್ತೆ ಡಿಸೆಂಬರ್ ಮಂತ್ ಅಲ್ಲಿ. ಸೊ ನೀವು ಬೆಟರ್ ಫೆಬ್ರವರಿ ಆರ್ ಮಾರ್ಚ್ ತಿಂಗಳಲ್ಲಿ ಟ್ರಾವೆಲ್ ಮಾಡಿದ್ರೆ ಬೆಸ್ಟ್ ಅಂತ ಹೇಳ್ಬೋದು. Enter into my blood, run with my toxic love. Look how you make me happy. ಇಮೇಜಿನ್ ಮಾಡ್ಕೊಳಕ್ ಆಗತ್ತಿಲ್ಲ, ಅಷ್ಟು ಫಾಗ್ ಐತಿ ಬಾನಾ ಹಿಲ್ಸ್ ಒಳಗ. ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ As you can see, यहाँ पे बहुत ज़्यादा fog है. So the best time would be around March or somewhere, right? Yes. In that time, because right now it's kind of foggy and it's a rainy atmosphere here, which is kind of making this place. We are unable to see this so many views clearly. Even the Buddha and other beautiful places. Like I can see a temple in front of me, but it's not clear, because of which I think the real beauty of this place we are unable to enjoy. Yeah. But this is a different experience altogether for us. Because most One of the best people experience. Yes, one of the best experience, because Do it we travel came every- in a odd time. Like I would say a little bit of odd time. Okay. There would be a good time as well, where the atmosphere will be clear enough to view the beautiful architecture that is being built here. But right now it's something different. We are seeing fog along with the architecture. So Yes. Yeah. Just you have to feel the nature. That's it. yeah.
ಈ ಬಾಣ ಹಿಲ್ಸ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೂ ಕಳಿಸ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್, ಮೀಟ್ ಯು ನೆಕ್ಸ್ಟ್ ವಿಡಿಯೋ. ಬಾಯ್.